ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದಂಥ ಆಲೂಗಡ್ಡೆ ಪಲ್ಯ ರೆಸಿಪಿ ಆಯಿತಾ. ಸಿಂಪಲಾಗಿ ಮಾಡ್ಬೋದು, ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ. ಅವಾಗ ನಮಗೆ ಇದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ನಾನೊಂದು 3 ಆಲೂಗಡ್ಡೆ ಚೆನ್ನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಬೇಯಿಸ್ಕೋಬೇಕು. ನಾನಿದು ಓವನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈಗ. ಅದಕ್ಕೆ ನಾನು ಓವನಲ್ಲಿ ಇಡೋ ಪಾತ್ರದಲ್ಲಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ಒಂದು ಚೂರು ನೀರು ಹಾಕ್ಬಿಟ್ಟು ಸ್ಟವ್ನಲ್ಲೇ ಬೇಯಿಸ್ಕೋಬೋದಾಯ್ತಾ. ಅದಾದಮೇಲೆ ಇದರಲ್ಲಿ ರುಚಿಗೆ ತಕ್ಕಾಗಿ ಉಪ್ಪು ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ. ಅದಾದಮೇಲೆ ಖಾರಕ್ಕೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು. ಇದಿಷ್ಟು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ನಾನಲ್ಲಿ ಓವನಲ್ಲಿ ಇಡ್ತಿರೋದ್ರಿಂದ ನಾನು ನೀರು ಹಾಕಲ್ಲ. ನೀವು ಪಾತ್ರದಲ್ಲೇ ಬೇಯಿಸೋದಾದರೆ ಒಂಚೂರು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಯ್ತಾ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನಿದು ಓವನಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಆವಾಗ ಇದು ಓವನಲ್ಲಿ ಇಟ್ಬಿಡ್ತೀನಿ. ಅದು ಓವನಲ್ಲಿ ಆಲೂಗಡ್ಡೆ ಬೇಯ್ತಿರೋ ಟೈಮಲ್ಲಿ ನಾನು ಈ ಕಡೆ ಸ್ಟವಲ್ಲಿ ಪಾನ್ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಪಾನ್ ಬಿಸಿ ಆಯಿತು. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ನಾನು ಚಿಕ್ಕದೊಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋದು. ಇನ್ನು ಇದು ಒಂದು ಸರಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗ್ತಾಯಿದೆ. ಇಲ್ಲಿ ಈರುಳ್ಳಿ ಫ್ರೈ ಆಗ್ತಿರೋ ಟೈಮಲ್ಲಿ ನಾವು ಆಲೂಗಡ್ಡೆ ಬೇಯಿಸಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದು ಬೇಯಿಸಿರೋ ಆಲೂಗಡ್ಡೆ ನಾವು ಫ್ರೈ ಮಾಡಿರೋ ಈರುಳ್ಳಿ ಒಳಗಡೆಗೆ ಹಾಕ್ಕೊಳ್ಳೋಣ. ನೋಡಿ, ಅದು ಚೆನ್ನಾಗಿ ಬೆಂದಿದೆ. ಇನ್ನು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಆಲೂಗಡ್ಡೆ ಮೀಡಿಯಮಾಗಿ ಬೇಯಿಸಿ ಹಾಕಿರೋದ್ರಿಂದ ಇದು ಬೇಗ ಫ್ರೈ ಆಗುತ್ತದೆ. ನಾವು ಹಸಿ ಹಾಕ್ಬಿಟ್ರೆ ಅದು ಎಣ್ಣೆಯಲ್ಲೇ ಇಟ್ಬಿಟ್ಟು ಆಲೂಗಡ್ಡೆ ಬೇಯೋಕ್ಕೆ ಟೈಮ್ ಆಗುತ್ತೆ. ಇದು ಒಂದು 5 ನಿಮಿಷ ಈ ಥರ ಬೇಯಿಸಿ ಹಾಕ್ಬಿಟ್ರೆ ನಾವು ಇದ್ರ ಜೊತೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡೋವಾಗ ಆಲೂಗಡ್ಡೆ ಬೇಗ ಫ್ರೈ ಆಗಿ ಸಿಗುತ್ತದೆ. ಓಕೆ, ಇದು ತುಂಬ ಟೇಸ್ಟಿ ಆದಂಥ ಐಟಮ್. ಒಂದ್ಸರಿ ಮಾಡಿ ನೋಡಿ ಆಯಿತಾ, ಮಿಕ್ಸ್ ಮಾಡಿದೆ. ಈಗ ನೋಡಿ, ನಮ್ಮದು ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ನಾವು ಆಲ್ರೆಡಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟೆ ನಾವು ಬೇಯಿಸಿರೋದು. ಇನ್ನು ಕೊನೆಗೆ ಏನು ಮಾಡ್ತೀನಿ ಅಂದರೆ ಇದರಲ್ಲಿ ಒಂದು ಚೂರು ಕಲರ್ಗಾಗಿ ನಾನು ಖಾರ ಪುಡಿ ಹಾಕ್ತೀನಿ, ಬೇರೆ ಏನು ಹಾಕಲ್ಲ. ಇದು ಅನ್ನ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಬರೀ ಒಂದು ರಸಮ್ ಅಂದರೆ ಅದ್ರ ಜೊತೆಲಿ ಆಲೂಗಡ್ಡೆ ಪಲ್ಯ ಇದ್ದರೆ ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ನಾನೊಂದು ಅರ್ಧ ಟೀ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಪುಡಿ ಹಾಕಿದ ನಂತರ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹಾಕಿರೋ ಖಾರ ಪುಡಿ ಆಲೂಗಡ್ಡೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದರೆ ಸಾಕಾಯ್ತಾ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಆಲೂಗಡ್ಡೆ ಬೇಯಿಸಿರೋ ಟೈಮಲ್ಲಿ ಉಪ್ಪು ಹಾಕ್ಬಿಟ್ಟೆ ಬೇಯಿಸಿರೋದು. ಅದಕ್ಕೆ ಒಂದು ಸರಿ ಉಪ್ಪು ನೋಡ್ಕೊಳ್ಳಿ. ಯಾಕೆಂದರೆ ನಾವು ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕ್ಕೊಂಡಿರೋದ್ರಿಂದ ಉಪ್ಪುದು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಕಮ್ಮಿ ಇದೆ ಅಂದರೆ ಉಪ್ಪು ಹಾಕ್ಕೋಬೇಕು. ನನಗೆ ಉಪ್ಪುದು ಟೇಸ್ಟ್ ಕರೆಕ್ಟ್ ಆಗಿದೆ. ನಮಗೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ಆಲೂಗಡ್ಡೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾಳೆ ನಾವು ಹೊಸ ವೀಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್.